ಮಕ್ಕಳಿಗೆ ಸ್ಕೂಲ್ ಸ್ಟಾರ್ಟ್ ಆಗಿದೆ, ಜೊತೆಗೆ ಮಳೆಗಾಲ ಸ್ಟಾರ್ಟ್ ಆಗಿದೆ. ಈ ಟೈಮಲ್ಲಿ ವೆದರ್ ಚೇಂಜಸ್ ಇಂದ ಎಲ್ರಿಗೂ ಜ್ವರ, ಶೀತ, ಕೆಮ್ಮು ಬರೋ ಚಾನ್ಸಸ್ ತುಂಬಾನೇ ಇರುತ್ತೆ. ಜ್ವರದ ಬಾಯಿಗೆ ಖಾರವಾಗಿ ಏನಾದ್ರು ತಿನ್ಬೇಕು ಅನ್ಸಿದ್ರೆ ಈ ಗೊಡ್ಗರನ್ನ ಮಾಡ್ಕೊಳ್ಳಿ. ಅನ್ನ, ರೊಟ್ಟಿ, ಚಪಾತಿ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್. ಮುಂದೆ ನಿಮ್ಗೆ ಯೂಸ್ ಆಗ್ಬೋದು. ಸೇವ್ ಮಾಡ್ಕೊಂಡು ನನ್ನ ಪೇಜ್ ನ ಫಾಲೋ ಮಾಡಿ, ಈ ವಿಡಿಯೋ ನೋಡಿ. ನಾನಿಲ್ಲಿ 8 ಬ್ಯಾಡಗಿ 8 ಗುಂಟೂರು ಮೆಣಸಿನಕಾಯಿನ ಮಧ್ಯಕ್ ಮುರ್ಕೊಂಡು ಪ್ಯಾನ್ಗೆ ಹಾಕಿ ಹಸಿ ವಾಸನೆ ಹೋಗಿ ಘಮ ಘಮ ಅನ್ನೋವರೆಗೂ ಫ್ರೈ ಮಾಡಿ, ನಂತರ 2 ಗಡ್ಡೆ ಬೆಳ್ಳುಳ್ಳಿನ ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ ಫ್ರೈ ಆದ್ಮೇಲೆ 1 ಟೇಬಲ್ ಸ್ಪೂನ್ ಜೀರಿಗೆ, ಅರ್ಧ ಸ್ಪೂನ್ ಮೆಣಸು ಹಾಕಿ ಫ್ರೈ ಮಾಡ್ಕೊಂಡು, ಅದೇ ಟೈಮಲ್ಲಿ ಸ್ವಲ್ಪ ಕರಿಬೇವಿನ ಸೊಪ್ಪು ಸೇರಿಸ್ಕೊಂಡು ಸೊಪ್ಪು ಡ್ರೈ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ನಂತರ ಒಂದ್ ಈರುಳ್ಳಿನ ಈ ತರ ಬೆಂಕಿನಲ್ಲಿ ಸುಟ್ಕೊಂಡು ಹೊರಗಡೆ ಸಿಪ್ಪೆ ಎಲ್ಲ ಸೀದೋಗಿ ಸಿಪ್ಪೆ ಬಿಡೋವರೆಗೂ ಫ್ರೈ ಮಾಡ್ಕೊಳ್ಳಿ. ಈ ತರ ಸೀದೋದ್ರೆ ಒಳಗಡೆ ಈರುಳ್ಳಿ ಎಲ್ಲ ಬೆಂದಿದೆ ಅಂತ ಅರ್ಥ. ನಂತರ ಸೀದೋಗಿರೋದೆಲ್ಲ ತೆಗೆದಾಕಿ ಈ ತರ ಫ್ರೈ ಮಾಡ್ಕೊಂಡಿರೋ ಎಲ್ಲಾನು ಒಂದ್ ಮಿಕ್ಸಿ ಜಾರ್ಗೆ ಹಾಕೊಂಡು, ಈರುಳ್ಳಿ ಹಾಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ಉಪ್ಪು, ಅರ್ಧ ಸ್ಪೂನ್ ಬೆಲ್ಲ, ಸ್ವಲ್ಪ ಹುಣಸೆ ಹಣ್ಣನ್ನ ನೆನ್ಸಿಟ್ಕೊಂಡು ಇದಕ್ಕೆ ಆಡ್ ಮಾಡ್ಕೊಳ್ಳಿ. ಇವಾಗ ಇದನ್ನ ದಪ್ಪದಾಗಿ ರುಬ್ಕೋಬೇಕು. ಗೊಡ್ಗಾರಕ್ಕೆ ಫೈನ್ ಪೇಸ್ಟ್ ಆಗೋದೇನ್ ಬೇಡ. ಇದನ್ನ 1 ಕಪ್ಗೆ ಹಾಕೋತಾ ಇದ್ದೀನಿ. ಇವಾಗ ಬಾಯಿ ಕೆಟ್ಟಿದೆ ಅನ್ನೋರಿಗೆ ಸಖತ್ ಸ್ಪೈಸಿ ಗೊಡ್ಗಾರ ರೆಡಿ ಆಗಿದೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ಈ ವಿಡಿಯೋನ ಸೇವ್ ಮಾಡ್ಕೊಂಡು ಲೈಕ್ ಮಾಡಿ, ಹಾಗೇನೆ ನನ್ನ ಪೇಜ್ ನ ಫಾಲೋ ಮಾಡಿ.